ನಮಸ್ಕಾರ. ನನ್ನ ಹೆಸರು ಕೃಷ್ಣ ಹೆಗಡೆ. ನಾನು ನಿಮಗೆ ಸ್ವಲ್ಪ ಮಟ್ಟಿಗೆ ನನಗೆ ಕೃಷಿಯಲ್ಲಿ ಗೊತ್ತಿದ್ದಷ್ಟು ಮಾಹಿತಿಯನ್ನು ಅಥವಾ ಒಂದು ಸ್ವಲ್ಪ ಮನೆಯ ಇದ್ರ ಬಗ್ಗೆ ಎಲ್ಲ ಗೊತ್ತಿರುವಂಥ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗಾಗಲೇ ಹಳ್ಳಿಯ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಅಂತ ಇರುವಂತಹ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅದಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬಾ ಸಿಕ್ಕಿದೆ. ಹಾಗೆ ಈ ವಿಡಿಯೋದಲ್ಲಿ ಕೂಡ ಒಂದಿಷ್ಟು ಮಾಹಿತಿಗಳನ್ನು ಕೊಡೋಕೆ ಅಂತ ಬಂದಿದ್ದೀನಿ. ಮೊದಲನೇದಾಗಿ ಹಳ್ಳಿಯಲ್ಲಿ ಆಗುತ್ತಿರುವಂಥ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು, ಅಥವಾ ಹಳ್ಳಿಯಲ್ಲಿ ಈಗ ಕೂಡ ಹಳೆಯ ಕಾಲದ ಕೆಲವೊಂದಿಷ್ಟು ಉಪಕರಣಗಳನ್ನು ಬಳಸುತ್ತಾ ಇರುವುದಾಗಿರ್ಬೋದು, ಹಾಗೆ ಕೆಲವೊಂದಿಷ್ಟು ದನ ಕರುಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಹಾಗೆ ಇನ್ನು ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನೀವು ನೋಡ್ತಾ ಇರುವಂಥ ಗದ್ದೆ ನನ್ನ ತವರು ಮನೆಯ ಗದ್ದೆ. ಎಷ್ಟೊಂದು ಸುಂದರವಾದ ಪರಿಸರ, ಎಷ್ಟೊಂದು ಚೆನ್ನಾಗಿದೆ ಅಂತ ನೋಡಿ. ಹಳ್ಳಿ ಲೈಫ್ ಎಷ್ಟೊಂದು ಚೆನ್ನಾಗಿರುತ್ತೆ ಅಂತ ಕೂಡ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಯಾವ ಯಾವ ರೀತಿಯ ಅಕ್ಕಿಯನ್ನು ಬೆಳೀತಾರೆ, ಹೇಗೆ ಬೆಳೀತಾರೆ, ಏನೇನು ಸಮಸ್ಯೆಗಳನ್ನು ಈ ಕೃಷಿ ಒಳಗೊಂಡಿದೆ ಅನ್ನೋದ್ರ ಬಗ್ಗೆ ನಿಮಗೆ ಇಲ್ಲಿ ಮಾಹಿತಿ ಕೊಡೋಕೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಇದನ್ನು ಹಾಗೆ ಗದ್ದೆ ಅಂತ ಹೇಳ್ತೀವಿ. ನಾವು ಭತ್ತವನ್ನು ಬಿತ್ತಿ ಈ ರೀತಿ ಸಸಿಯನ್ನು ಮಾಡ್ಕೊಂಡಿರ್ತೀವಿ. ಹಾಗೆ ನಿಮಗೆ ಇದರ ಬಗ್ಗೆ ಡೀಟೇಲ್ ಆಗಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದರ ಬಗ್ಗೆ ನನ್ನ ಅಣ್ಣ ನಿಮಗೆ ಮಾಹಿತಿ ಕೊಡ್ತಾರೆ. ಈಗಾಗಲೇ ಅವರು 2 ವಿಡಿಯೋದಲ್ಲಿ ಅವರಿಗೆ ಗೊತ್ತಿರುವಂತಹ ವಿಷಯಗಳನ್ನು ಮಾಹಿತಿ ಕೊಟ್ಟಿದ್ದಾರೆ. ಈಗ ಕೂಡ ಇದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಇರಲಿ. ಮಾಹಿತಿ ಕೊಡ್ತಾ ಇರುವವರು ಕೃಷ್ಣ ಕೇಶವ್ ಹೆಗಡೆ ಅಂತ. ಅವರಿಗೆ ತಿಳಿದುಕೊಂಡಿರುವಂತಹ ಮಾಹಿತಿಯನ್ನು ಅವರು ನಿಮಗೆ ನೀಡ್ತಾ ಇದ್ದಾರೆ. ಅವರು ಎಜುಕೇಟೆಡ್ ಆದರೂ ಕೂಡ ತಂದೆ ತಾತ ಮುತ್ತಾತನ ಕಾಲದ ಈ ಕೃಷಿ ಪದ್ಧತಿಯನ್ನು ಉಳಿಸಬೇಕು ಅನ್ನೋ ಕಾರಣಕ್ಕೆ ಅವರು ಈ ಕೃಷಿಯನ್ನೇ ಆಯ್ಕೆ ಮಾಡಿಕೊಂಡು ಬಂದಿದ್ದಾರೆ. ಧನ್ಯವಾದಗಳು. ಹಲೋ, ಇದು ನಮ್ಮ ಮಲೆನಾಡಲ್ಲಿ ಇದಕ್ಕೆ ಅಗೆ ಅಂತ ಕರೀತಾರೆ. ಸಿರ್ಸಿ ಭಾಗದಲ್ಲಿ ಅಗೆ ಅಂತ ಕರೀತಾರೆ. ಯಲ್ಲಾಪುರ ಸೈಡು ತರವೆ ಅಂತ ಹೇಳ್ತಾರೆ. ಇದನ್ನ ನಾವು ಫಸ್ಟ್ ಬೀಜವನ್ನ ಸಂಸ್ಕರಣೆ ಮಾಡಿ ನಮ್ಮ ಗದ್ದೆಗೆಲ್ಲ ಹೇಗ್ ಬೇಕೋ ಅಂದ್ರೆ ಆಯ್ಕೆ ಮಾಡಿ ನಾವು ಅದನ್ನ ಸಂಸ್ಕರಣೆ ಮಾಡಿ ಹಾಕ್ತಿವಿ. ಈಗ ಇದು 22 ದಿನ ಆಗಿದೆ ಈ ಸಸಿಗೆ. ಕಾಮನ್ ಆಗಿ ಒಂದ್ ತಿಂಗಳದ ನಂತರ ನಾಟಿ ಮಾಡ್ತೀವಿ. ಈಗ ಒಂದ್ಸಲ ಇದನ್ನ ಚೆನ್ನಾಗಿ ಗ್ರೋತ್ ಮಾಡಿ ಆಮೇಲೆ ನಾಟಿ ಮಾಡ್ತೀವಿ. ಮೊದಲು ಈ ಜಾಗದಲ್ಲಿ ನಾವು ಕಬ್ಬು ಬೆಳಿತಾ ಇದ್ವಿ. ಇವಾಗ ಒಂದಷ್ಟು ಸಮಸ್ಯೆಯಿಂದ ಬಿಟ್ಟಿದೀವಿ. ಒಂದು 6-8 ವರ್ಷದ ಈಚೆ ಬಿಟ್ಟಿದೀವಿ. ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ಮೊದಲು ಗಾಣ ಅಂತ ಕಬ್ಬನ್ನ ಅರಿಲಿಕ್ಕೆ ಗಾಣ ತರ್ತಿದ್ವಿ. ಅದನ್ನ ತರುವುದು ಮತ್ತೆ ಹೊರಗಡೆ ಕಬ್ಬು ತಗೊಂಡು ಪ್ರೊಸೆಸಿಂಗ್ ಮಾಡೋದೆಲ್ಲ ಪ್ರಾಬ್ಲಮ್ ಆಯ್ತು. ಮತ್ತೆ ಈಗಿನ ಆಧುನಿಕ ಲೈಫಲ್ಲಿ ಇಲ್ಲೇ ಮೇಲ್ಗಡೆ ಆಲೆ ಮನೆ ಮಾಡ್ತಿದ್ವಿ. ಅದಕ್ಕೆ ನೀರು ಮತ್ತೆ ಕರೆಂಟಿನ ಲಭ್ಯತೆ ಇಲ್ಲ. ಆಧುನಿಕ ಜನರೆಲ್ಲ ನಾವು ಇದನ್ನು ಒಪ್ಪುದಿಲ್ಲ. ಯಾವುದು ಕರೆಂಟು ಮತ್ತು ನೀರಿನ ಸಮಸ್ಯೆ ಇದ್ರೆ ಒಪ್ಪುದಿಲ್ಲ. ಹಾಗಾಗಿ ಅದೆಲ್ಲ ಕಾರಣದಿಂದ ಬಿಟ್ಟಿದ್ದೀವಿ ಕಬ್ಬನ್ನ. ಈಗ ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಈ ಹಾಗೆ ಹಾಕಿದ ಗದ್ದೆ. ನಾವು ಬೇಸಿಗೆಯಲ್ಲಿ ತರಕಾರಿ ಏನ್ ಬೆಳಿತೀವಿ. ತರಕಾರಿ ಅಂದ್ರೆ ನಮ್ಮಲ್ಲಿ ಈ ಕಡೆ ಶಿರ್ಸಿ ಕಡೆ ಮೊಗೆಕಾಯಿ ಅಂತ ಬೆಳಿತೀವಿ. ಮೊಗೆಕಾಯಿಯನ್ನ ಹೆಚ್ಚಾಗಿ ಹಾಕೋದು. ಜೊತೆಗೆ ಸೌತೆ, ಬದನೆ ಈ ತರದ್ ಹಾಕ್ತಿವಿ. ಆದ್ರೆ ಅದರನ್ನ ನಾವು ಕಾಪಾಡ್ಲಿಕ್ಕೆ ಬಹಳ ತೊಂದರೆ ಪಡ್ತಾ ಇದೀವಿ. ಈಗ ಒಂದು 4 ವರ್ಷದ ಈಚೆ ನವಿಲು, ಮಂಗ, ಕಾಡು ಪ್ರಾಣಿಗಳ ಹಾವಳಿ ವಿಪರೀತ ಇದೆ. ಆದ್ರೂ ಕೂಡ ನಾವು ರೈತರು ಹೇಗೋ ಒಂದು ಕಷ್ಟದಲ್ಲೇ ಜೀವನ. ಇಲ್ಲಿ ನಿಮ್ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ ಒಂದ್ ಮರ, ಅದಕ್ಕೆ ಸೋಲಾರ್ ಪ್ಯಾನಲ್ ಅಳವಡಿಸಿ CC ಕ್ಯಾಮ್ರಾ ವಿತ್ ನಮ್ಮಲ್ಲಿ ಇರೋ ಸಾಕಿದಂತ ನಾಯಿ ಈ ತರದನ್ನೆಲ್ಲ ಸೆಕ್ಯೂರಿಟಿ ಪರ್ಪಸ್ಸಿಗೋಸ್ಕರ ಅವ್ರನ್ನೆಲ್ಲ ಇಟ್ಕೊಂಡು, ಮತ್ತೆ ಸುತ್ತಲೂ ಐಬೆಕ್ಸ್ ಅಂದ್ರೆ ನಾವು ಈ ಚಾರ್ಜ್ ಬೇಲಿಯನ್ನ ಮಾಡಿ ಬಹಳ ಖರ್ಚು ಬರ್ತದೆ. ಆದ್ರೂ ನಾವು ಅದನ್ನ ರೈತರು ಬಿಡಬಾರದು ಅಂತ ಬೆಳಿತಾ ಇದೀವಿ. ಈ ವರ್ಷ ವಾತಾವರಣದಲ್ಲಿ ಮಾಯಿಶ್ಚರ್ ತೇವಾಂಶ ಜಾಸ್ತಿ ಇರೋದ್ರಿಂದ ಮೊಗೆ ಗಿಡಕ್ಕೆಲ್ಲ ಸ್ವಲ್ಪ ಎಲೆ ಚುಕ್ಕೆ ತರದ ರೋಗಗಳ ಅಟ್ಯಾಕ್ ಆಯ್ತು. ಬಹಳ ತೀರಾ ಬೆಳೆ ಕಡಿಮೆ ಬಂತು. ಬಟ್ ಸಮಾಧಾನಕರವಾಗಿ ಇದೆ. ಇನ್ನು ನೋಡ್ಬೇಕು ಏನಾಗ್ತದೆ ಅಂತ. ಟೋಟಲಿ ಪ್ರಾಬ್ಲಮ್ ಇದೆ ರೈತಾವಿಲಿ. ಈಗ ನಾವು ಗದ್ದೆಯನ್ನು ಉಳುಮೆ ಮಾಡ್ಲಿಕ್ಕೆ ಪವರ್ ಟಿಲ್ಲರ್ ಅನ್ನ ಯೂಸ್ ಮಾಡ್ತೀವಿ. ಆಕ್ಚುಲಿ ವೈಜ್ಞಾನಿಕ ರೀಸನ್ ಏನಿದೆ ಅಂದ್ರೆ, ಇಲ್ಲಿ ನೋಡಿ ದನದ ಹೆಜ್ಜೆ ಕಾಣ್ತಾ ಇದೆ.
ಈ ದನ ಮೊದ್ಲು ನಾವು ಎತ್ತಿನಲ್ಲಿ ಉಳುಮೆ ಮಾಡ್ತಿದ್ವಿ. ನೀರ್ ಇಂಗಿಸ್ಲಿಕ್ಕೆ ನ್ಯಾಚುರಲ್ ಸೋರ್ಸ್ ಇದೇ ಆಗಿತ್ತಂತೆ, ನ್ಯಾಚುರಲ್ ಕ್ರಮ ಇದೇ ಆಗಿತ್ತಂತೆ. ದನ ಕಾಲಿಟ್ಟಾಗ ಉಬ್ಬು ತಗ್ಗುವಾಗ್ತಿತ್ತು, ಅಬ್ಸರ್ವ್ ಮಾಡಿ. ಅದರಲ್ಲಿ ನೀರ್ ಇಂಗ್ತಾ ಇತ್ತು ಭೂಮಿಲಿ. ಈಗ ಟಿಲ್ಲರ್ ಟ್ರ್ಯಾಕ್ಟರ್ ಬಳಕೆಯಿಂದ ಕಳೆಗಳ ಪ್ರಮಾಣನೂ ಜಾಸ್ತಿ ಆಗಿದೆ, ಹಾಗೂ ಮತ್ತೆ ಈ ನೀರು ಇಂಗುವಿಕೆಯ ಪ್ರಮಾಣನೂ ಕಡಿಮೆ ಆಗಿದೆ ಭೂಮಿಲಿ. ನೋಡಿ, ನಾವು ಈ ಮರದ ಕೊಂಬೆಯನ್ನ ಕಟ್ ಮಾಡಿದೀವಿ. ಇದು ಒಂದು 85 ಫೀಟ್ ಜಾಸ್ತಿ ಹೈಟ್ ಇದೆ. ಇದಕ್ಕೆ ನಾವು ಕೊಟ್ಟಿಗೆ ಸಗಣಿ ಗೊಬ್ಬರ ಮಾಡ್ಲಿಕ್ಕೆ ಇದ್ರ ಸೊಪ್ಪನ್ನು ಯೂಸ್ ಮಾಡ್ತೀವಿ. ಪ್ಲಸ್ ಕಟ್ಟಿಗೆ ಉರುವಲಕ್ಕಾಗಿ ನಿಮ್ ಎದುರುಗಡೆನೆ ಕಾಣ್ತಾ ಇದೆ. ಹಳ್ಳಿಲಿ ಟ್ರೆಡಿಷನಲ್ ಮೆಥಡ್ ಇದೆ ಇತ್ತು. ಈಗ ಕಾರ್ಮಿಕರ ಪ್ರಾಬ್ಲಮ್. ಇಷ್ಟ ಹೈಟ್ ಮರವನ್ನ ಜೀವದ ಹಂಗ ತೊರೆದು ಹತ್ಬೇಕು. ಎಲ್ಲರನ್ನು ನಾವು ಹತ್ತಿಸ್ಲಿಕ್ಕೆ ಆಗಲ್ಲ, ಸ್ಕಿಲ್ಡ್ ಪರ್ಸನ್ ಆಗ್ಬೇಕು. ಸೊ ಇವಾಗೆಲ್ಲ ಬಾಯ್ಲರು, ಕರೆಂಟ್ ಗೀಸರು, ಸೋಲಾರ್ ಈ ತರ ಬಂದ್ಮೇಲೆ ಈ ತರ ಕಟ್ಟಿಗೆ ಕಡಿಯೋದನ್ನ ಬಿಟ್ಬಿಟ್ಟಿದೀವಿ. ಬಟ್ ಈ ತರ ಕಟ್ ಮಾಡೋದ್ರಿಂದ ಮರದ ಗ್ರೋತ್ ಚೆನ್ನಾಗಾಗುತ್ತೆ. ಇದರಿಂದ ಯಾವುದೇ ಪರಿಸರ ಹಾನಿ ಇಲ್ಲ. ಆಫ್ಟರ್ 2 months ಮತ್ತೆ ಚಿಗುರುತ್ತೆ, ಹೊಸ ಕೌಲ್ ಬಂದು ಹೆಲ್ದಿ ಆಗಿರುತ್ತೆ ಗಿಡ ಮರಗಳು. ಇದು ನೋಡಿ, ಹಳೆ ಕಾಲದ ಟ್ರೆಡಿಷನಲ್ ಪದ್ಧತಿ. ಈ ತರ ನಾವು ದನಗಳು ಬೇರೆ ನಮ್ಮ ಹಿತ್ತಲು ಅಥವಾ ತೋಟಕ್ಕೆ ಎಂಟ್ರಿ ಆಗ್ಬಾರ್ದು ಅಂತ ಈ ತರ ಬೇಲಿ ಮಾಡ್ತಿದ್ವಿ. ಈಗ ಇದೆಲ್ಲ ಕಣ್ಮರೆ ಆಗ್ತಾ ಬರ್ತಾ ಇದೆ. ಈಗ ಮುಳ್ಳು ತಂತಿ, ಐಬೆಕ್ಸ್ ಬೇಲಿ ಈ ತರದ್ ಬರ್ತಾ ಇದೆ. ಮೊದ್ಲಿನ ಕಾಲದಲ್ಲಿ ಎಷ್ಟೇ ಶ್ರಮ ಆಗ್ಲಿ, ಎಷ್ಟೇ ಲೇಬರ್ ಖರ್ಚು ಆಗ್ಲಿ, ಈ ತರದ್ ಬೇಲಿನೇ ಆಗಿತ್ತು. ಅವಾಗಿನ ಪದ್ಧತಿಯಲ್ಲಿ ಅದು ರೈಟ್ ಆಗಿತ್ತು. ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಲೇಬರ್ ಸಿಗ್ತಾ ಇದ್ರು, ಎಲ್ಲ ವ್ಯವಸ್ಥೆನೇ ಚೆನ್ನಾಗಿತ್ತು. ಈಗ ಈ ತರದ್ ಬೇಲಿನೇ ಬಂದ್ ಆಗ್ತಾ ಇದೆ. ಇದು ನೋಡಿ, ಹಳೆ ಕಾಲದ ಟ್ರೆಡಿಷನಲ್ ಬೇಲಿ. ಈ ಆಕ್ಚುಲಿ ಈ ಕಂಬ ಏನಿದೆಯಲ್ಲ, ಇದು ಟ್ರೆಡಿಷನಲ್ ಪದ್ಧತಿನೇ ಸೊರಗೋಲು ಅಂದ್ರೆ ಹಳೆ ಕಾಲದ ಗೇಟ್. ಬಟ್ ಇದಕ್ಕೆ ಸಿಮೆಂಟ್ ಕಂಬವನ್ನು ಯೂಸ್ ಮಾಡಿದ್ದಾರೆ. ಆದ್ರೆ ಈ ತರ ಓಪನ್ ಮಾಡೋದು, ದನವನ್ನ ಮತ್ತೆ ಸಣ್ಣ ಪುಟ್ಟ ವೆಹಿಕಲ್ ಅನ್ನ ಒಳಗಡೆ ಕಳಿಸ್ಬೇಕಿದ್ರೆ ಅಥವಾ ಏನೋ ಪರ್ಪಸ್ಸಿಗೆ ನಮ್ಗೆ ಹೋಗ್ಬೇಕು ಅಂತಾಗ ಈ ತರ ಓಪನ್ ಮಾಡೋದು, ಈ ತರ ಕ್ಲೋಸ್ ಮಾಡೋದು. ಇದ್ರಲ್ಲಿ ಯಾವ್ದೇ ನೋಡಿ ದೊಡ್ಡ ಖರ್ಚಿಲ್ಲ. ಏನೋ ಒಂದು ಈ ತರದ್ದು ಸೊರಗೋಲು ಅಂತ ಕರಿತೇವೆ. ಈ ಮುಂಡಿ ನಮ್ಮ ಹಳ್ಳಿಗಳಲ್ಲಿ ಸುಮ್ಮನೆ ಕಾಮನ್ ಆಗಿ ಸಿಗ್ತದೆ, ಗಿಡದ ಕೊಂಬೆ, ಅದನ್ನ ಹಾಕೊಂಡ್ರೆ ಆಯ್ತು. ಇದು ನೋಡಿ, ಮೊದಲಿನ ಕಾಲದ ಕಲ್ಲಿನ ದೋಣಿ. ಮೊದಲು ಏನು ಎಮ್ಮೆಗಳನ್ನೇ ಹೆಚ್ಚಾಗಿ ಸಾಕ್ತಾ ಇದ್ರು. ಅದಕ್ಕೆ ನೀರಿನ ಲಭ್ಯತೆ ಜಾಸ್ತಿ ಬೇಕಾಗ್ತಿತ್ತು ಎಮ್ಮೆಗಳಿಗೆ. ಅಂದ್ರೆ ಅವು ರಫ್ ಅಂಡ್ ಟಫ್ ಹೇಗಿದ್ರು ಕುಡಿತಿದ್ವು. ಆಗ ಕಲ್ಲು ಹಿಂಡಿ ಅಂತ ಬರ್ತಿತ್ತು. ಅಂದ್ರೆ ಯಾವ ಇದ್ರದ್ದು ತ್ಯಾಜ್ಯ ಅಂತ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ. ಕಲ್ಲು ಹಿಂಡಿ ಅನ್ನೋದ್ರೊಳಗೆ ಮುಳುಗ್ಸಿಟ್ಟು ಅಕ್ಕಚ್ಚನ್ನ ನಮ್ಮ ಮನೆಯಲ್ಲಿ ಆಗಿದ್ದ ವೇಸ್ಟನ್ನೆಲ್ಲ ಇದಕ್ಕೆ ತಗೊಬಂದು ಹಾಕ್ತಿದ್ರು. ಎಮ್ಮೆಗಳು ಭಾಳ ತುಂಬ ಇಷ್ಟಪಟ್ಟು ಇದರಲ್ಲೇ ಕುಡಿತಿದ್ವು. ಈಗೆಲ್ಲ ಜರ್ಸಿ, HF ಅಂತ ಹೈಬ್ರಿಡ್ ಬಂದಮೇಲೆ ಇದೆಲ್ಲ ಮೂಲೆ ಗುಂಪಾಗಿದೆ. ಇದು ನೋಡ್ರಿ, 150-200 ವರ್ಷದ ಹಳೆಯ ಗೊಬ್ಬರ ಗುಂಡಿ. ಇದಕ್ಕೆ ನಾವು ಸೊಪ್ಪು ಮತ್ತು ದರ್ಕಲು ಅನ್ನ ಹಾಕಿ ಗೊಬ್ಬರ ಮಾಡ್ತೇವೆ. ನ್ಯಾಚುರಲ್ ಆದ ಗೊಬ್ಬರ. ಈ ಗೊಬ್ಬರದಲ್ಲಿ ಅತ್ಯಂತ ಹೆಚ್ಚು ಪೌಷ್ಟಿಕಾಂಶ, ಅಂದರೆ ನೈಸರ್ಗಿಕವಾಗಿ ಗಿಡಗಳಿಗೆ ಏನೇನು ಬೇಕೋ ಅದೆಲ್ಲ ಲಭ್ಯತೆ ಇರ್ತದೆ. ನಾವಿನ್ನೂ ತನಕ ಇದರಲ್ಲಿ ಈ ಸಗಣಿಯನ್ನು ಇಲ್ಲಿ ನೋಡಿ, ಈ ಡ್ರಮ್ಮಲ್ಲಿ ಹಾಕಿ ಇದರನ್ನು ನಾವು ಕರಡಿ ಇದರನ್ನು ಸೋಕ್ತೇವೆ ಗೊಬ್ಬರ ಗುಂಡಿಗೆ. ಸೊ ಈಗ ಏನು ನಾವು ಗೊಬ್ಬರ ಗ್ಯಾಸ್ ಮಾಡಿದಾಗ ಮೀಥೇನನ್ನು ನಾವು ಅಡುಗೆ ಮಾಡಿ ತಿಂದು ಬಿಡ್ತೇವೆ, ಆ ಮೀಥೇನ್ ಅಂಶನೂ ಹಾಗೆ ಹೋಗ್ತದೆ. ಅದು ಒಳ್ಳೆ ಗೊಬ್ಬರ ಆಗ್ತದೆ, ಸಾವಯವ ಗೊಬ್ಬರ ಆಗ್ತದೆ. ಬನ್ನಿ ನಮ್ಮ ಕೊಟ್ಟಿಗೆ ನೋಡೋಣ. ಎಮ್ಮೆ ಇದು ಇವಾಗ 7 to 8 months ಪ್ರೆಗ್ನೆಂಟ್ ಇದೆ. ಬಟ್ ಈಗ ಎಮ್ಮೆಯನ್ನು ಸಾಕೋದೆಲ್ಲ ಆಲ್ಮೋಸ್ಟ್ ಬಿಟ್ಟಿದ್ದಾರೆ. ಯಾಕಂದ್ರೆ ಅವು ಹಾಲಿನ ಇಳುವರಿ ಕಡಿಮೆ, ತಂಟೆ ಮಾಡೋದು ಜಾಸ್ತಿ. ಸೊ ಪ್ರಾಬ್ಲಮ್ ಇದೆ. ಬಟ್ ಇವರ ಹಾಲು ಉತ್ಕೃಷ್ಟ ಗುಣಮಟ್ಟದಲ್ಲಿ ಇರ್ತದೆ. ನೀವು ಒಂದು ಟೀ ಮಾಡಲಿ ಅಥವಾ ಕ್ಯಾಲ್ಸಿಯಂ, ಮ್ಯಾಗ್ನೆಷಿಯಮ್, ಐರನ್ ಯಾವುದೇ ಕಂಟೆಂಟ್ ತಗೊಳ್ಳಿ, ಹೈ ಇರ್ತದೆ. ಇದೀಗ 7 to 8 months ಪ್ರೆಗ್ನೆಂಟ್ ಇದೆ. ಇದನ್ನು ಒಂದು ಇಟ್ಕೊಂಡಿದ್ದೀವಿ. ಇದು ನೋಡಿ, ABS ಸಿಮನ್ ಕ್ವಾಲಿಟಿಯ HF ಹಸು. ಇದು ಹಾಲ್ಸ್ಟೈನ್ ಫ್ರಿಜಿನ್ ಅಂತ ಕರಿತೇವೆ, HF ಹಸು. ಇದು ನಮ್ಮ ಹಾಲು ಕರೆಯುವ ಸ್ಪರ್ಧೆಯಲ್ಲಿ ಸಿರ್ಸಿ ತಾಲೂಕಿಗೆ 2nd ರ್ಯಾಂಕ್ ಬಂದಿದೆ. ಇನ್ನೊಂದು 3-4 ಡೇಸಲ್ಲಿ ಕರು ಆಗ್ತದೆ. ಇವಕ್ಕೆ ನಾವು TMS ಮತ್ತು ಜೋಡ್ನಂದಿ ಆ ಪಶು ಆಹಾರವನ್ನು ನೀಡ್ತಾ ಇದ್ದೇವೆ. ಬೆಸ್ಟ್ಮಿನ್ ಗೋಲ್ಡನ್ನು ದಿನ 50 ಗ್ರಾಮ್ ಮೇಂಟೈನ್ ಮಾಡ್ತಾ ಇದ್ದೇವೆ. ಇದು ಒಂದು ದಿನದಲ್ಲಿ 25 ಲೀಟರ್ ಮೇಲೆ ಅಬೋ ಹಾಲು ಕೊಡ್ತಾ ಇದೆ.
ಫಸ್ಟ್ ಫಸ್ಟ್ ಕರವಿನ ಅಂದ್ರೆ ಇದಕ್ಕೆ ಏನು ಒಂದು 2 ಇಯರ್ಸ್ ಇರಬಹುದು, 2 ಇಯರ್ಸ್ ಇರಬಹುದು ಆಕಳಿಗೆ, ಒಂದು ಮಂತ್ ವ್ಯತ್ಯಾಸ ಇರಬಹುದು. ಇದು ಜೆರ್ಸಿಯಲ್ಲಿ ಸ್ಮಾಲ್ ಬ್ರೀಡ್ ಆಕ್ಚುಲಿ, ಆದ್ರೆ ಒಳ್ಳೆ ಕ್ವಾಲಿಟಿ ಇದೆ. 6 to 7 ಲೀಟರ್ ಪರ್ ಒನ್ ಟೈಮ್ ಕೊಡುತ್ತೆ. ಇಡೀ ದಿನಕ್ಕೆ ಅಂದ್ರೆ 12 ಲೀಟ್ರು 13 ಲೀಟರ್ ತನಕ ಕೊಡುತ್ತೆ. ಫಸ್ಟ್ ಚೊಚ್ಚಲು ಅಂದ್ರೆ ನಾವು ಏನ್ ಹೇಳ್ತೀವಿ ಅದ್ರ ವಯಸ್ಸನ್ನು ಹಲ್ಲಿನ ಮೇಲೆ ಅಂದಾಜು ಮಾಡ್ತೀವಿ. ನನ್ನದು ಇದು 2 ಹಲ್ಲಲ್ಲಿ ಇದೆ. ಮತ್ತೊಂದು ನೋಡ್ತಾ ಇದ್ದೀರಲ್ಲ, ನಮ್ಮ ತಂದೆಯವರು ಹಾಲನ್ನು ಕರಿತಾ ಇದ್ದಾರೆ. ಅದು ಜೆರ್ಸಿ ಮತ್ತೆ HF ಕ್ರಾಸ್ ಬ್ರೀಡ್. ಆಕ್ಚುಲಿ 5ರಿಂದ 6 ಕರು ಆಯ್ತು ನೋಡಿ. ಆದ್ರೂ ಹೇಗಿದೆ ಅಂತ ಕ್ವಾಲಿಟಿ ನೋಡಿ, ಆಕಳಿಂದ ವಿತ್ ಶೈನಿಂಗ್ ಅಂದ್ರೆ ಒಳ್ಳೆ ಚೆನ್ನಾಗಿದೆ ಬ್ರೀಡು. ಜೆರ್ಸಿ HF ಕ್ರಾಸ್ ಬ್ರೀಡು. ಇದು ಒನ್ ಟೈಮಿಗೆ 7 to 8 ಲೀಟರ್ಸ್ ತನಕ ಕೊಟ್ಟಿದೆ ಅಂದ್ರೆ ಮೊದಲು. ಬಟ್ ಇನ್ನು ನಾವು ಆಧುನಿಕ ಇದನ್ನ ನಾವು ಮೊದಲು ಅಕ್ಸೆಪ್ಟ್ ಮಾಡಿರ್ಲಿಲ್ಲ. ಅಂದ್ರೆ ನಮ್ಗೆ ಮಿನರಲ್ ಮಿಕ್ಸ್ಚರ್ ಅಥವಾ ಹಿಂಡಿ ಅಥವಾ ಯಾವ್ಯಾವ ತರ ಯೂಸ್ ಮಾಡ್ಬೇಕು ಅಂತ ಒಂದು 2 ವರ್ಷ ಬೇಕಾಯ್ತು ಕಲೀಲಿಕ್ಕೆ. ಬಟ್ ಇವಾಗ ಇದು ಒಳ್ಳೆ ಗುಡ್ ಕಂಡೀಷನ್ ಅಲ್ಲಿ ಇದೆ. ಇದು ನಮ್ದು 2-3 ಡೇಸ್ ಅಲ್ಲಿ ಕರು ಹಾಕ್ಬೋದು. ಇದು ಈ ಕಳೆದ ಹಾಲು ಕರೆಯ ಸ್ಪರ್ಧೆಯಲ್ಲಿ ಶಿರ್ಸಿ ತಾಲೂಕಿಗೆ 2ನೇ ರ್ಯಾಂಕ್ ಬಂದಿತ್ತು. ಈಗ ನಾವು ಏನು ಹೈನುಗಾರರು ಇದ್ದೇವಲ್ಲ, ಅದನ್ನ ಆಕ್ಚುಲಿ ನಾವು ಯಾವುದೇ ಹಸುವಿನ ಸಾಕಿದ್ರು ನೋಡಿ, ಇದ್ರ ಕಿವಿ ಮೇಲೆ ಟ್ಯಾಗ್ ಕಾಣ್ತಾ ಇದೆ. ಇದು ಇನ್ಶೂರೆನ್ಸ್ ಆಕ್ಚುಲಿ ಇದು ಇನ್ಶೂರೆನ್ಸ್. ನಾವು ಏನೋ ಒಂದು ಅಂದ್ರೆ ನಮ್ಮ ವಿಚಾರವಾಗಿ ನಾವು ಮಾತಾಡ್ಬೋದು. ಬಟ್ ಏನೋ ಒಂದು ಸಣ್ಣ ಪ್ರಾಬ್ಲಮ್ ಆಯ್ತು, ಅಚಾನಕ್ ಆಗಿ ಡೆತ್ ಆಯ್ತು, ಗೌರ್ಮೆಂಟ್ ಇಂದ ಡೈರೆಕ್ಟ್ ಸಿಗತ್ತೆ ನಮ್ಗೆ, ಆ ಅಮೌಂಟ್ ಸಿಗತ್ತೆ. ಅಂದ್ರೆ ಇದಕ್ಕೆ ಒಂದು 80 to 85,000 ಇನ್ಶೂರೆನ್ಸ್ ಇದೆ ಈ ಆಕಳಿಗೆ. ಫಸ್ಟ್ ಅಮೌಂಟ್ ಎಲ್ಲೂ ನಮ್ಗೆ ಸೋರಿಕೆ ಆಗದೆ ಡೈರೆಕ್ಟ್ ರೈತರಿಂದ ರೈತರಿಗೆ ಸಿಗತ್ತೆ ಇದು ಅಮೌಂಟ್ ಹಾಗಾದಾಗ. ಬಟ್ ಆಡ್ಬಾರ್ದು ಅಂತ ನಿರೀಕ್ಷೆ ಎಲ್ಲ ನಾವು ಸಾಕ್ಬೇಕು ದನವನ್ನ. ಯಾಕಂದ್ರೆ ಇನ್ಶೂರೆನ್ಸ್ ತಗೊಳ್ಬೇಕು, ಅವ್ರ ನಮ್ಮ ಮನೆಯ ಒಂದು ಮೆಂಬರ್ ತರಾನೇ ನಾವು ನೋಡ್ಕೊಳ್ಬೇಕು. ಮೊದ್ಲೆಲ್ಲ ಹೆಚ್ಚಾಗಿ ನಾವು ಎಮ್ಮೆಗಳನ್ನ ಅಥವಾ ನಮ್ಮ ದೇಶೀಯ ತಳಿಯನ್ನ ಮಲ್ನಾಡ್ ಗೀಟಗಳನ್ನ ಸಾಕ್ತಿದ್ವಿ. ಅವಾಗ ನಮ್ ಕೊಟ್ಟಿಗೆ ನೆಲ ಹಾಸು ನೋಡಿ ಸಿಮೆಂಟ್ ಇರ್ತಿತ್ತು. ಅದ್ರನ್ನ ನಾವು ಸಗಣಿಯನ್ನ ಕ್ಲೀನ್ ಮಾಡ್ಬಿಟ್ಟು ಪೈಪಲ್ಲೋ ಅಥವಾ ನಮ್ದು ತೆಂಗಿನ ಗರಿಯ ಹಿಡಿ ಅಂತ ಮಾಡ್ತೇವೆ, ಅದ್ರಲ್ಲಿ ಗುಡಿಸಿ ಬಿಟ್ಬಿಡ್ತಿದ್ವಿ. ಅವು ರಫ್ ಆಗಿದ್ವು. ಎಮ್ಮೆ ಮತ್ತೆ ಈ ತರದ್ದು ನಮ್ಮ ದೇಶೀಯ ತಳಿಗಳೆಲ್ಲ ರಫ್ ಆಗಿದ್ವು. ಅವಕ್ಕೆ ಯಾವುದೇ ರೋಗಗಳು ಅಷ್ಟು ಕಡಿಮೆ ಆಗಿತ್ತು. ಬಟ್ ಈ ಜೆರ್ಸಿ HF ಯಾವಾಗ ಎಂಟ್ರಿ ಆದ ನಂತರ ನಮ್ಮ ಕೊಟ್ಟಿಗೆಯಲ್ಲಿ ಶುದ್ಧತೆ ಜಾಸ್ತಿ ಬೇಕು. ಆ ಸಲುವಾಗಿ ನಾವು ನೋಡಿ ಪ್ರೆಷರ್ ವಾಷರ್ ಅನ್ನು ಯೂಸ್ ಮಾಡ್ತೇವೆ. ಇದು ಆಕ್ಚುಲಿ 110 ಬಾರ್ ಪ್ರೆಷರ್ ಇದೆ. 110 ಬಾರ್ ಪ್ರೆಷರು ಇನಫ್, ಬೇಕಾದಂಗೆ ಸಾಕಾಗ್ತದೆ ಕೊಟ್ಟಿಗೆಯನ್ನು ವಾಶ್ ಮಾಡ್ಲಿಕ್ಕೆ. ದನಗಳಲ್ಲಿ ನಾವು ಹಾಗೆ ವಾಶ್ ಮಾಡದೆ ಬಿಟ್ಟಾಗ ಇಲ್ಲಿ ನೋಡಿ ಮೊಲೆ ತೊಟ್ಟುಗಳಲ್ಲಿ ಅವಕ್ಕೆ ಇನ್ಫೆಕ್ಷನ್ ಹೋಗ್ಬಿಟ್ಟು ಮ್ಯಾಸ್ಟಿಸ್ ಆಗ್ತದೆ, ಕೆಚ್ಚಲು ಬಾವು. ಹಾಗೆ ನಾವು ಕೊಟ್ಟಿಗೆ ನೆಲ ಹಾಸನ್ನು ಕ್ಲೀನ್ ಮಾಡಲಿಲ್ಲ ಅಥವಾ ಕರೆಕ್ಟ್ ಆಗಿ ಮೇಂಟೈನ್ ಮಾಡಲಿಲ್ಲ ಅಂತಾದ್ರೆ ಮ್ಯಾಸ್ಟಿಸ್ ಅಂದ್ರೆ ಕೆಚ್ಚಲು ಬಾವು ಆಗ್ತದೆ. ಕೆಚ್ಚಲು ಬಾವು ಆಯ್ತು ಅಂದ್ರೆ 10 ದಿನ ಕಂಪ್ಲೀಟ್ ಹಾಲಿನ ಇಳುವರಿ ಡೌನ್ ಆಗ್ತದೆ ಇನ್ಫೆಕ್ಟೆಡ್ ಆಕಳಿಂದು. ಆಗ ನಮ್ಗೆ ಹೈನುಗಾರರಿಗೆ ಭಾಳ ಲಾಸ್ ಆಗ್ತದೆ. ಸೊ ಈ ತರದ ಆಧುನಿಕ ಮಷಿನರಿಗಳನ್ನ ನಾವು ಯೂಸ್ ಮಾಡೋದು ಅನಿವಾರ್ಯ ಆಗಿದೆ. ನೋಡಿ ನಾವು ಈಗ ಮೊದಲು ತೋರಿಸಿದ್ದೇವಲ್ಲ ಚೊಚ್ಚಲ ಕರು, ಇದಕ್ಕೆ ಸ್ವಲ್ಪ ಮಧ್ಯ ಏನಾದ್ರೂ ಡಿಸ್ಟರ್ಬ್ ಆದ್ರೆ ಇನ್ನು ಹಾಲು ಕರೆಯುವ 1 ಮಂತ್ ಆಯ್ತು ಅಷ್ಟೇ ಕರು ಹಾಕಿ, ಆ ರೂಢಿ ಆಗ್ಲಿಲ್ಲ. ಈಗ ಒಂದು 7 ಲೀಟರ್ 6ರಿಂದ 7 ಲೀಟರ್ ಹಾಲು ಕೊಟ್ಟರು ಸಹಿತ ಮಧ್ಯ ಒಂದೊಂದ್ಸಲ ಕಿಕ್ ಮಾಡುತ್ತೆ, ಅಂದ್ರೆ ಒದಿಯತ್ತೆ. ಕಿಕ್ ಮಾಡಬಾರ್ದು ಅಂತ ಉದ್ದೇಶದಿಂದ ಹಳೆ ಟ್ರೆಡಿಷನಲ್ ಮೆಥಡ್ ನೋಡಿ, ಇಲ್ಲೊಂದು ನಾವು ಹಗ್ಗ ಅಂತ ಕಾಲ್ ಕಟ್ಕೊಂಬೋದು ಅಂತ ಕರಿತೇವೆ ನಮ್ಮ ಹವ್ಯಕರ ಭಾಷೆಯಲ್ಲಿ. ಅದನ್ನ ನಮ್ಮ ಸೇಫ್ಟಿ ಸಲುವಾಗಿ ನಾವು ಕಟ್ಕೊಳ್ತೇವೆ. ಯಾಕಂದ್ರೆ ಮಧ್ಯ ಕಿಕ್ ಮಾಡಿದಾಗ ನಮ್ಗೆ ಹೊಡೆತ ಬೀಳಬಾರ್ದು. ಒಂದೊಂದ್ಸಲ ಮಾಡುತ್ತೆ, ಬಟ್ ಯಾವಾಗ ಅಂತ ಗೊತ್ತಾಗಲ್ಲ. ಸೊ ನಮ್ಮ ಸೇಫ್ಟಿಗೋಸ್ಕರ ನಾವು ಅದನ್ನ ಇದು ಮಾಡ್ತೀವಿ. ಅದರಿಂದ ಯಾವುದೇ ಹಸುಗಳಿಗಾಗ್ಲಿ ಅಥವಾ ಅವ್ರ ಹೆಲ್ತಿಗಾಗ್ಲಿ ಯಾವುದೇ ಡಿಸ್ಅಡ್ವಾಂಟೇಜಸ್ ಇಲ್ಲ, ಏನೇ ಪ್ರಾಬ್ಲಮ್ ಆಗಲ್ಲ, ಅಂದ್ರೆ ಹಿಂಸೆ ಆಗಲ್ಲ, ಏನೂ ಆಗಲ್ಲ. ಅವು ಕಿಕ್ ಮಾಡ್ತವೆ. ನಮ್ಮ ಜೀವದ ಸೆಕ್ಯೂರಿಟಿ ಸಲುವಾಗಿ ನಾವು ಅದನ್ನ ಸ್ವಲ್ಪ ಜಸ್ಟ್ ಇಲ್ಲಿ ತೋರಿಸಿ. ಇದು ನೋಡಿ ಕೊಟ್ಟಿಗೆಯ ಬಾಗಿಲು.
ನಾವು ರೈತರು ಸುಗ್ಗಿಯನ್ನ ಅಂದ್ರೆ ದೀಪಾವಳಿಯನ್ನ ಆಚರಿಸ್ತಾ ಇರ್ತೇವೆ ಬಹಳ ಸಂಭ್ರಮದಿಂದ. ಆವಾಗ ನಮ್ಮಲ್ಲಿ ಗೋಪೂಜೆ, ಕೊಟ್ಟಿಗೆಗೆ ವಿಶೇಷ ಅನ್ನು ಕೊಡ್ತೇವೆ. ಆಗ ನೋಡ್ರಿ ಕೊಟ್ಟಿಗೆಗೆ ಕೆಮ್ಮಣ್ಣು, ಶೇಡಿ ಈ ತರದ ಹಚ್ಚಿ ಒಂದು ಸ್ಮಾಲ್ ಡಿಸೈನ್ ಮಾಡಿರ್ತಾರೆ, ಎರಡು ಕಡೆ ಇದೆ. ಮತ್ತೆ ಇಲ್ಲಿ ಮೇಲ್ ಕಾಣುತ್ತಲ್ಲ, ಇದು 80 ಇಯರ್ ಹಳೆಯ ಕೊಟ್ಟಿಗೆ. ಇದು ಈಗ ನೀವು ನೋಡ್ತಾ ಇದ್ದಿದ್ದು ಹುಲ್ಲನ್ನ ಹೇಗೆ ಶೇಖರಣೆ ಮಾಡಿರ್ತಾರೆ. ಒಣಮೇವು ಬೇಕಲ್ಲ ನಮ್ಗೆ ದನಕ್ಕೆ. ಈಗ ಹಸಿ ಮೇವು ಲಭ್ಯತೆ ಇದ್ದಾಗ ಓಕೆ, ಇಲ್ಲಾಂದ್ರೆ ಅದು ಶೇಖರಣೆ ಮಾಡಿ ಇಟ್ಕೊಳ್ಳಿಕ್ಕೆ ನೋಡ್ರಿ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಹುಲ್ಲು ಶೇಖರಣೆ ಆಗಿದೆ. ಅದಕ್ಕೆ ನೋಡ್ರಿ ಹಳೆ ಕಾಲದ ಮೆಥಡ್ ಇದು, ಲ್ಯಾಡರ್ ಅಂದ್ರೆ ಏಣಿ ಈ ತರ. ಇದಕ್ಕೆ ಒಂಥರ ಸ್ಕಿಲ್ ಬೇಕು. ಎಲ್ಲರ ಹತ್ರ ಹತ್ತಿ ಹುಲ್ಲು ತೆಗಿ ಅಂದ್ರೆ ಆಗಲ್ಲ, ಇದಕ್ಕೆ ಸ್ವಲ್ಪ ಸ್ಕಿಲ್ ಬೇಕು. ಅಂದ್ರೆ ಇದ್ರದ್ದು ಈಗೇನು ನಮ್ಮ ಫಸ್ಟ್ ಫ್ಲೋರ್ ಲಿಫ್ಟ್ ಅಲ್ಲಿ ಹೋದ್ವಿ ಆ ತರ ಅಲ್ಲ ನೋಡಿ. ಇದನ್ನ ಹತ್ತಬೇಕಿದ್ರೆ ನ್ಯಾಕ್ ಬೇಕು. ಜಸ್ಟ್ ಹಿಂಗ್ ಹಿಡ್ಕೊಂಡು ದಬ ದಬ ಅಂತ ಹತ್ತಿರ ಬೀಳ್ತೀವಿ ನಾವು. ಸೊ ಇದನ್ನ ಅಷ್ಟು ಸ್ವಲ್ಪ ನಾವು ಕ್ಯಾರಿಯಿಂದ ಹತ್ಬಿಟ್ಟು ಅದನ್ನ ಹುಲ್ಲು ತೆಗಿತೀವಿ ದನಗಳಿಗೆ. ಇದು ನೋಡಿ ನಮ್ಮ 20 ವರ್ಷಗಳ ಹಿಂದೆ ಈಗ ಏನು ಪವರ್ ಟಿಲ್ಲರ್ ಬಂದಿದೆಯಲ್ಲ, ಅದರ ಬದಲಿಗೆ ನೇಗಿಲು ಅಂದ್ರೆ ಎತ್ತನ್ನು ಉಪಯೋಗಿಸಿ ಉಳುಮೆ ಮಾಡಬೇಕಿದ್ರೆ ಉಪಯೋಗಿಸುವಂತ ನೇಗಿಲಿಗೆ ಇಷ್ಟು ಉದ್ದ ಲೆಂತ್ ಇರ್ತಿತ್ತು. ಇಲ್ಲಿ ನೋಡಿ 1 2 3 4 5 6 ಮಾರ್ಕ್ ಇದೆ ಇದಕ್ಕೆ ನೇಗಿಲಿಗೆ. ಈ ಮಾರ್ಕಿನ ಉದ್ದೇಶ ಏನು ಅಂತಂದ್ರೆ ಇದರೊಳಗೆ ನಾವು ನೆಲವನ್ನು ಎಷ್ಟು ಹಂತವಾಗಿ ಉಳುಮೆ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಗೇಜ್ ಡಿಪೆಂಡ್ ಮಾಡ್ತಿತ್ತು. ಇಲ್ಲಿ ಕಟ್ಕೊಂಡ್ರೆ ಜಾಸ್ತಿ ಆಳ ಹೋಗ್ತದೆ, ಸೆಕೆಂಡ್ ಸ್ವಲ್ಪ ಡೆಪ್ತ್ ಕಡಿಮೆ, ಥರ್ಡ್ ಮತ್ತು ಡೆಪ್ತ್ ಕಡಿಮೆ, ಫೋರ್ತ್ ಪೂರ್ತಿ ಡೆಪ್ತ್ ಕಡಿಮೆ. ಮತ್ತೆ ನಾವು ಯೂಸ್ ಮಾಡುವ ಎತ್ತಿನ ಲೆಂತ್ ಸಂಬಂಧಪಡ್ತಿತ್ತು. ನಾವು ಕಟ್ಟುವ ಎತ್ತು ಒಳ್ಳೆ ಉದ್ದ ಲೆಂತಿನ ಎತ್ತಾದ್ರೆ ಇಲ್ಲಿಗೆ ಕಟ್ಕೊಳ್ಬೇಕು. ಇಲ್ಲಾಂದ್ರೆ ಈ ನೇಗಿಲಿನ ಕುಳ ಅಂತ ಕರಿತೇವೆ, ನೆಲವನ್ನ ಅಗಿಯುವ ಕುಳ, ಇದು ಎತ್ತಿನ ಕಾಲಿಗೆ ತಾಕ್ತಿತ್ತು. ನೋಡಿ ಆವಾಗಿನ ಟೆಕ್ನಾಲಜಿ ಹೇಗಿತ್ತು ಅಂದ್ರೆ, ಇಲ್ಲಿ ನೋಡಿ ಫಸ್ಟ್ ಸೆಕೆಂಡ್ 3 4 5 ನೀವು ಯಾವ ತರದ ಎತ್ತು ಯೂಸ್ ಮಾಡಿದ್ರು ಮ್ಯಾಕ್ಸಿಮಮ್ ಲೆಂತ್ ಎತ್ತು ಇದ್ರೂ ಸಹಿತ ಅದಕ್ಕೆ ಹೊಂದಾಣಿಕೆ ಆಗುವ ನೇಗಿಲು. ಜೋಡೆತ್ತುಗಳನ್ನ ಕೂಡಿಸ್ಲಿಕ್ಕೆ ಯೂಸ್ ಮಾಡುವಂತಹ ನೊಗ ಅಂದ್ರೆ ಇದನ್ನ 2 ಸೈಡು ನಾವು ಕಟ್ತಿದ್ವಿ ಎತ್ತನ್ನ ಇದಕ್ಕೆ ಹಾಕಿ. ಇದು ನೋಡಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಕೊರಡು ಅಂತ ಕರಿತೀವಿ. ಈಗ ನಾವು ಏನು ಇದು ಕೊರಡು ಅಂತ ಕರಿತೀವಿ, ಅಂದ್ರೆ ಕೆಲವು ಕಡೆ ಹಲಿಗೆ ಅಂತಾನು ಕರೀತಾರೆ. ಇದನ್ನ ನಾವು ಫಡ್ಲಿಂಗ್ ಮಾಡ್ಬೇಕಿದ್ರೆ, ಫಡ್ಲಿಂಗ್ ಮಾಡ್ತೇವಲ್ಲ, ಲ್ಯಾಂಡ್ ಲೆವೆಲ್ ಇರಬೇಕು. ಇಲ್ಲ ಅಂದ್ರೆ ಭತ್ತದಲ್ಲಿ ಕಳೆ ಜಾಸ್ತಿ, ನೀರನ್ನು ನಿಲ್ಲಿಸ್ಲಿಕ್ಕೆ ಲ್ಯಾಂಡ್ ಲೆವೆಲರ್ ಇದು. ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ಲ್ಯಾಂಡ್ ಲೆವೆಲರ್ ಆಗಿ ಯೂಸ್ ಮಾಡ್ತೀವಿ ಇದು ಕೊರಡನ್ನ. ಮತ್ತೆ ಇಲ್ಲಿ ನೋಡಿ ಇನ್ನು ಇದೆ ನಮ್ಮಲ್ಲಿ ಹಾಗೆ ಕಾಪಾಡಿಟ್ಟಿದ್ದೀವಿ. ಇದರನ್ನ ನೊಗಕ್ಕೆ ಎತ್ತನ್ನ ಬಂಧಿಸುವಂತ ಅಂದ್ರೆ ಕಟ್ಟುವಂತ, ಕುತ್ತಿಗೆಯನ್ನು ಕಟ್ಟುವಂತ ಜತ್ತಿಗೆ ಅಂತ ಕರಿತೀವಿ. ಬೆಲ್ಟ್ ಮೆಥಡ್ ಅಲ್ಲಿ ಇರುತ್ತೆ ಇದು, ಅಂದ್ರೆ ಆ ಕಡೆ ಈ ಕಡೆ ಆಗ್ಬಾರ್ದು ಅಂತ. ಇದು ನೋಡಿ, ಇದಕ್ಕೆ ನಮ್ಮ ಮಲೆನಾಡಲ್ಲಿ ಅಂಡುಕೊಕ್ಕೆ ಅಂತ ಕರೀತಾರೆ. ಅಂದ್ರೆ ಅಂಡುಗೊಕ್ಕೆ ಅಂತ ಕರೀತಾರೆ. ಇದನ್ನ ಒಂದು ಸುತ್ತು ಸೊಂಟಕ್ಕೆ ಬರುವಾಗ ಹಾಕಿ, ಇದು ಮೊದಲು ಇದು ನೋಡಿ ಮೆಟಲಿನ್ ಕೊಕ್ಕೆ. ನಮ್ಮ ಕೆಲಸಗಾರನ ಹತ್ರ ಇವಾಗ್ಲೂ ಇದೆ, ನಿಮ್ಗೆ ಯಾವಾಗ್ಲಾದ್ರೂ ತೋರಿಸ್ತೀವಿ. ಮರದ್ದೇ ಮಾಡ್ತಿದ್ರು, ಯಾವುದು ಅಡಚರೆ ಅಂತ ಮರ ಬರ್ತಿತ್ತು, ಅದರದ್ದು ಸ್ಟ್ರಾಂಗ್ ಆಗಿರ್ತಿತ್ತು ಕೊಕ್ಕೆನ. ಇದು ಆಕ್ಚುಲಿ ಹೀಗೆ. ಇದರಿಂದ ಯೂಸ್ ಹೇಗಿದೆ ಅಂತ ನೋಡಿ, ಇದನ್ನ ನಾವು ಕೆಲಸ ಮಾಡ್ಲಿಕ್ಕೆ ರೈತಾಪಿಗೆ ಹೋಗ್ಬೇಕಾದ್ರೆ ಹೀಗೆ ಹಾಕ್ಕೊತೀವಿ, ಮುಂದ್ಗಡೆ ಬೆಲ್ಟ್ ತರ ಹಾಕೊಳ್ತೀವಿ. ಇದರನ್ನ ಕತ್ತಿಯನ್ನ ಹೀಗೆ ಹಾಕಿ ಇದ್ರಲ್ಲಿ ಲಾಕ್ ಮಾಡ್ತೀವಿ. ನಾವು ನೋಡಿ ಹೀಗೆ ಹೊರೆ ತರಬೇಕಿದ್ರೆ ಅಥವಾ ನಾವು ರೈತಾಪಿಯಲ್ಲಿ ಇದ್ದವ್ರು ಎಲೆ ಅಡಿಕೆ ಹಾಕ್ತಿವಿ, ಅದಕ್ಕೆ 2 ಕೈಯನ್ನು ಬಿಟ್ಕೊಳ್ಬೇಕಾಗ್ತದೆ, 2 ಕೈ ಯೂಸ್ ಮಾಡ್ಬೇಕಾಗ್ತದೆ. ಆ ಟೈಮಲ್ಲೆಲ್ಲ ಕತ್ತಿ ನಮ್ಮ ಸೊಂಟಕ್ಕಿದ್ರೆ ಸೇಫ್ಟಿ. ಮತ್ತೆ ಇದು ವೈಜ್ಞಾನಿಕವಾದ ರೀಸನ್ ನೋಡಿ, ಆಕ್ಚುಲಿ ದಿಸ್ ಈಸ್ ಒನ್ ಆಫ್ ದ ಮೆಜರ್ಮೆಂಟ್ ಸ್ಕೇಲ್ ಅಂತ ಕರಿಬಹುದು. ನಮ್ಮ ಹೆಲ್ತ್ ಹೇಗಿದೆ ಅಂತ. ಮೊದಲೆಲ್ಲ ನಮಗೆ ಯಾವುದೇ ಒಂದು ಅಷ್ಟಾಗಿ ಜ್ಞಾನ ಇರಲಿಲ್ಲ. ನೋಡಿ ಇದು ನೋಡಿ, ಆಕ್ಚುಲಿ ನಂದು 38 ಇದೆ ಸೊಂಟ ಅಳತೆ, ಇದಕ್ಕೆ ಸೆಟ್ ಮಾಡಿ ಇಟ್ಟಿದ್ದೀವಿ.
ಈಗ ನಾ ರೆಗ್ಯುಲರ್ ಯೂಸ್ ಮಾಡ್ತೀನಿ ಅನ್ಕೊಳ್ಳಿ, ಅಥವಾ ನನ್ಗೇನೋ ರೈತಾಪಿ ಕೆಲಸ ಒಂದು ತಿಂಗಳ ಕತ್ತಿದ ಗ್ಯಾಪ್ ಇತ್ತು, ಬಿಚ್ಚಿಟ್ಟೆ ನೋಡಿ, ಬಿಚ್ಚಿಟ್ಟಾಗ ಮತ್ತೆ ನಾನು ಹಾಕಿದೆ ಅಂತಾದಾಗ ಅದು ಲೂಸ್ ಆದ್ರೆ ನನ್ನ ವೇಟ್ ಲಾಸ್ ಆಗಿದೆ ಅಂತ ಅರ್ಥ. ಇದು ಕರೆಕ್ಟ್ ಇದೆ ಅಂದ್ರೆ ನಾನು ಸಾಮಾನ್ಯ ಓಕೆ ಇದ್ದೀನಿ. ಹೆಲ್ತ್ ಇಶ್ಯೂ ಗೊತ್ತಾಗ್ಬಿಡತ್ತೆ. ಇಲ್ಲ ಇದೇ ಒಂದು ಮಾನದಂಡ ಇತ್ತಂತೆ ಮೊದಲು, ಇದು ಆಕ್ಚುಲಿ ಕರೆಕ್ಟ್ ಆಗಿದೆ. ಇವಾಗ ಈಗ ನೆಕ್ಸ್ಟ್ ನಾನು ಕೆಲಸ ಮಾಡಿದಾಗ ಏನಾಯ್ತು ದಿನ, ಈಗ ಏನೋ ಈಗ ನಮ್ಗೆ ಜ್ವರ ಬಂತು, ಆರಾಮಿಲ್ಲ, ಅವಾಗ ವೀಕ್ ಆದಾಗ ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ನಾನು ಆಫ್ಟರ್ ಜ್ವರದ ನಂತರ ಅಂಡ್ಕೊಕ್ಕೆ ಹಾಕಿದಾಗ ಇದು ಲೂಸ್ ಆಯ್ತು ಅಂದ್ರೆ ನನಗೆ ಹೆಲ್ತ್ ಇಶ್ಯೂ ಪ್ರಾಬ್ಲಮ್ ಇದೆ. ಇದೇ ಒಂದು ಮೆಜರ್ಮೆಂಟ್ ಇತ್ತು ಮೊದಲು. ಇದು ನಮ್ಮ ಮನೆಯ ಎಂಟ್ರೆನ್ಸ್, ಆಕ್ಚುಲಿ ಹೆಬ್ಬಾಗ್ಲು ಅಂತ ಕರೀತೇವೆ. ಇದು 150 ಇಯರ್ ಓಲ್ಡ್ ಮನೆ ಇರ್ಬೋದು, 150 ವರ್ಷಕ್ಕಿಂತ ಹಳೆ ಮನೆ ಇರ್ಬೋದು. ಟ್ರೆಡಿಷನಲ್ ಮೆಥಡ್ ಅಲ್ಲಿ ಇತ್ತು ನೋಡಿ. ಇದಕ್ಕೊಂದು ಪಟ್ಟಿ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಾ? ಇದಕ್ಕೆ ಪಾನ್ ಪಟ್ಟಿ ಅಂತ ಕರೀತಾರೆ. ಪಾನ್ ಅಂದ್ರೆ ಎಲೆ ಆಕೃತಿ ಇದೆ ನೋಡಿ, ಇಲ್ಲೆಲ್ಲ ಪಾನ್ ಪಟ್ಟಿ ಅಂತ ಹೇಳ್ತಾರೆ. ಅದಕ್ಕೆ ಎಲೆ ಆಕೃತಿಯಲ್ಲೇ ಪಟ್ಟಿಯನ್ನು ಹಾಕ್ತಿದ್ರು. ಇದು ನೋಡಿ ಎಷ್ಟು ಅದ್ಭುತವಾಗಿದೆ, ಇನ್ನೂ ಸಹಿತ ಅಷ್ಟು ಸ್ಟ್ರಾಂಗ್ ಆಗಿದೆ. ಈ ಡೋರ್ ನೋಡಿ, ಕಾಮನ್ ಆಗಿ ಎಲ್ಲರ ಹತ್ರ ಇದನ್ನ ಬಂದ್ ಮಾಡಕ್ ಆಗಲ್ಲ ನೋಡಿ, ಅಷ್ಟು ಹೆವಿ ಇದೆ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಈಗ ಏನಿದೆಯಲ್ಲ ಸೆಂಟ್ರಲ್ ಲಾಕ್ ಸಿಸ್ಟಮ್, ಆಗ ಟ್ರೆಡಿಷನಲ್ ಪದ್ಧತಿಯಲ್ಲಿ ಸೆಂಟ್ರಲ್ ಲಾಕ್ ಇರ್ಲಿಲ್ಲ, ಮೀಡ ಅಂತ ಕರಿತಿದ್ರು. ನೋಡಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಇದರನ್ನ ಕ್ಲೋಸ್ ಮಾಡಿ, ಹೀಗೆ ಕ್ಲೋಸ್ ಮಾಡಿ, ಮೀಡ ಎರಡು ಕಡೆ ಲಾಕ್ ಆಯ್ತು. ಇದು ಹುಕ್ ಅಂದ್ರೆ ಕೊಂಡಿ, ಇದನ್ನ ಹಾಕ್ಬಿಟ್ರೆ ಡಬಲ್ ಲಾಕ್ ಸಿಸ್ಟಮ್. ಇದಕ್ಕೆ ಎಲ್ಲೂ ಸಂಬಂಧ ಒಂದೇ ಹಲಿಗೆ ಅಂತ ಕರೀತಾರೆ, ಎಲ್ಲೂ ಪೀಸ್ ಆ ತರ ಇಲ್ಲ. ಮತ್ತೆ ನೋಡಿ ಇದಕ್ಕೆ ಕೆಳಗೆ ಬಿಜಾಗರ್ ಮೆಥಡ್ ಇಲ್ಲ, ಬಿಜಾಗರ್ ಅಂತ ಕರಿತೇವಲ್ಲ, ಬಿಜಾಗರ್ ಇಲ್ಲ. ಇದನ್ನ ಇಲ್ಲಿ ಏನ್ ಮಾಡಿದೀವಿ, ಕೂಲ್ ಸಿಸ್ಟಮ್ ಅಂದ್ರೆ ಇದರನ್ನ ಹೋಲ್ ಮಾಡ್ಬಿಟ್ಟು ಒಳಗೆ ಕೆಳಗಡೆನು ಹಾಗೆ ರನ್ ಆಗತ್ತೆ. ಹಾಗಾಗಿ ಸ್ವಲ್ಪ ಹೆವಿ ಬರುತ್ತೆ ಡೋರ್ ನೋಡಿ, ಸೌಂಡ್ ಆಗಿದೆ ಅಂತ. ಮತ್ತೆ ಅದರದ್ದು ಸೈಜ್ ನೋಡಿ, ಮೀಡ ಅಂತ ಕರಿತೇವೆ ಇದಕ್ಕೆ. ಇದ್ದಾಗೆ ನಿಮ್ಗೆ ಒಂದು ಇದರನ್ನ ಮಾಹಿತಿಯನ್ನು ಹೇಳಲಿಕ್ಕೆ ಮರ್ತು ಹೋಯ್ತು. ಇದು ನೋಡಿ ಹಳೆ ಕಾಲದ ಮೆಟಲ್ ಕೊಂಡಿ, ಅಂದ್ರೆ ಲಾಕ್ ಹೀಗೆ ಮಾಡಿ ನಾವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಥವಾ ಯಾವುದೇ ರಾತ್ರಿ ಹೊರಗಡೆಯಿಂದ ಲಾಕ್ ಮಾಡಬೇಕು ಅಂದಾಗ ಇದ್ರ ಯೂಸ್ ಮಾಡ್ತಿದ್ವಿ. ಇದು ಆಕ್ಚುಲಿ ವೆರಿ ಹೈ ಮೆಟಲ್, ಹಾಗೆಲ್ಲ ಕಟ್ ಆಗುದಿಲ್ಲ. ಸಾಧಾರಣ ಅಂತ ವೆಲ್ಡಿಂಗು ಈ ತರ ಈಗ ಯಾವುದೇ ಆಧುನಿಕ ಮಷಿನರಿ ಬಂದಿದೆಯಲ್ಲ, ಅದಕ್ಕಾದ್ರೂ ಸ್ವಲ್ಪ ಕಟ್ ಮಾಡ್ಲಿಕ್ಕೆ ಕಷ್ಟ ಇರ್ತದೆ, ಅಷ್ಟು ಸ್ಟ್ರಾಂಗ್ ಆಗಿರ್ತದೆ. ಅಷ್ಟು ಹಳೆಯ ಡೋರು ನೋಡಿ. ಈಗ ಎಷ್ಟು 150 ವರ್ಷದಷ್ಟು ಹಳೆತಾದ್ರು ಈಗ ನೋಡಿ ಈ ಕಡೆಯಿಂದ ಮೀಡ ಅಂತ ನಾನು ಹೇಳದ್ನಲ್ಲ, ಅದಕ್ಕೆ ಮಳೆಯನ್ನು ಯೂಸ್ ಮಾಡಿದ್ದಾರೆ. ಒಂದು ಚೂರಾದ್ರೂ ತುಕ್ಕಿದ್ಯಾ ನೋಡಿ, ನೋಡಿ ಇದು ಒಳಗಡೆ ಆ ಕಡೆಯಿಂದ ಹೊಡೆದಿದ್ದು ಈ ಕಡೆ ಬಂದು ಬೆಂಡ್ ಮಾಡಿದ್ದಾರೆ. ಒಂದು ಚೂರಾದ್ರೂ ತುಕ್ಕಿದ್ಯಾ ನೋಡಿ, ಇದಕ್ಕೂ ನೋಡಿ ತುಕ್ಕಿಲ್ಲ. ಸ್ವಲ್ಪ ಇದೆ ಮೇಲ್ಗಡೆ, ಒಂದು ಸ್ವಲ್ಪ ಕಲರ್ ಫೇಡ್ ಆದಂಗೆ ಆಗಿದೆ, ಬಟ್ ತುಕ್ಕಿಲ್ಲ ಆ ತರ. ಮತ್ತೆ ಇದರನ್ನ ಓಪನ್ ಮಾಡ್ಲಿಕ್ಕೆ ಅಷ್ಟು ಸ್ವಲ್ಪ ಸ್ಟ್ರಾಂಗ್ ವ್ಯಕ್ತಿನೇ ಬೇಕು ಓಪನ್ ಕ್ಲೋಸ್ ಮಾಡ್ಲಿಕ್ಕೆ. ನೋಡ್ರಿ ನಾರ್ಮಲ್ ಒಂದು ಮಕ್ಕಳು ಹೈಸ್ಕೂಲಿಗೆ ಹೋಗೋರು ಅಥವಾ ಆ ರೇಂಜಿನ ಮಕ್ಕಳ ಹತ್ರ ಎಲ್ಲ ಇದನ್ನು ಕ್ಲೋಸ್ ಮಾಡ್ಲಿಕ್ಕೆ ಆಗೋದೇನೆ ಇಲ್ಲ ಸಂಜೆ ಟೈಮ್. ಇದನ್ನ ಹಣ ಬರೋ ಮೊದಲು ಕರೆಂಟ್ ಇರದೆ ಹೋದ ಕಾಲದಲ್ಲಿ, ಈಗ ನಮ್ಮ ಊರಿಗೆ ಇಲ್ಲೇ ಕರೆಂಟ್ ಬಂದು ಒಂದು 30-35 ವರ್ಷ ಆಯ್ತು, 40 ವರ್ಷ ಆಯ್ತು ಅಂತಂದ್ರೆ, ಮೊದಲು ಕರೆಕ್ಟು 6:30 ಅಂದ್ರೆ ಉತ್ತರಾಯಣದಲ್ಲಿ ಅವಾಗ ಬೆಳಕು ಸ್ವಲ್ಪ ಜಾಸ್ತಿ ಇರ್ತಿತ್ತು, 7 ಗಂಟೆ ತನಕ ಸಾಮಾನ್ಯ. ಆ ಆವರೇಜ್ ಟೈಮಲ್ಲಿ ಇದನ್ನ ಮನೆ ಹಿರಿಯರು ಅಥವಾ ಯಜಮಾನರು, ಮನುಷ್ಯರು ಯಾರೇ ಗಂಡಸರು ಏನಿರ್ತಾರೋ ಅವ್ರು ಬಂದು ಕ್ಲೋಸ್ ಮಾಡಿ ಹೋಗ್ತಿದ್ರು. ಈ ಹೆಬ್ಬಾಗಿಲನ್ನ ಕ್ಲೋಸ್ ಮಾಡಿದ ನಂತರ ಯಾರೇ ಮನೆಗೆ ಬರ್ತಾರೋ ಅವರು ವಿತ್ ಪರ್ಮಿಷನ್, ಅಂದ್ರೆ ಅವರಲ್ಲಿ ಆವಾಜ್ ಮಾಡ್ಬೇಕು ಹೊರಗಿಂದ ಜಪ್ಪಿ. ನೋಡಿ ಇಲ್ಲೊಂದು ಆವಾಗೆ ಇತ್ತು, ಕಿಟಕಿ ಇತ್ತು ಸೆಕ್ಯೂರಿಟಿಗೋಸ್ಕರ. ಇಲ್ಲಿ ಅವ್ರು ಬಂದು ಮುಖ ತೋರಿಸ್ಬೇಕಿತ್ತು. ಕಾಮನ್ ಆಗಿ ಯಾರು ಅಂತ ಕೇಳ್ತಿದ್ರು. ಅದು ಪಕ್ಕದಲ್ಲೇ ಇದೆ, ಒಂದು 3 to 4 feet ಡಿಫ್ರೆನ್ಸ್ ಇದೆ. ಅವ್ರು ಯಾರು ಅಂತ ಕೇಳ್ತಿದ್ರು. ಇಲ್ಲಿ ಹಳ್ಳಿಯವರು ಏನೋ ಕೆಲಸಗಾರರು ಇರ್ಬೋದು ಅಥವಾ ನೆಂಟರು ಇರ್ಬೋದು, ನಾನೇ ಅಂತ ಇಲ್ಲಿ ಅವರದ್ದು ಆಕೃತಿನೋ ಅಥವಾ ಏನೋ ಒಂದು ಕಾಣ್ತಿತ್ತು.
ಅಂದ್ರೆ ಆವಾಗ ಕರೆಂಟ್ ಇರ್ಲಿಲ್ಲ, ಬಟ್ ಕೈಯಲ್ಲಿರೋ ಬೆಳಕು ಏನಿತ್ತೋ ಅದರಲ್ಲಿ ನೋಡ್ಕೊಂಡು ಇಲ್ಲಿ ಬಂದು ಡೋರ್ ಅನ್ನು ನಮಗ್ ಬೇಕಾದ ವ್ಯಕ್ತಿ ಆದ್ರೆ ಮನೆಯ ಹಿರಿಯವರೇ ಬಂದು ಓಪನ್ ಮಾಡ್ತಿದ್ರು. ಅಂದ್ರೆ ಈ ಬಾಗಿಲಿನ ಮಹತ್ವ ನೋಡಿ, ಇಷ್ಟು ಸ್ಟ್ರಾಂಗ್ ಆಗಿ ಇದ್ದಿದ್ದಕ್ಕೆ ಈಗ ಯಾರೋ 7 ಗಂಟೆ ಕರೆದ್ರು, ಮಕ್ಕಳು ಓಪನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವ್ ಏನೋ ಬೇಕಾದ ವ್ಯಕ್ತಿನೋ ಬೇಡದೆ ಹೋಗ್ತೀನಿ, ಮನೆಯ ಹಿರಿಯ ಸದಸ್ಯರೇ ಬರ್ಬೇಕಿತ್ತು. ಆಕ್ಚುಲಿ ಆವಾಗ ಸೆಕ್ಯೂರಿಟಿ ಪರ್ಪಸ್ ಇಂದ, ಅಂದ್ರೆ ಈಗ ಅವ್ರಿಗೆ ಹಿರಿಯವರಿಗೆ ಅಂದ್ರೆ ಎಲ್ಲರದ್ದು ಗುರ್ತಾ ಇರ್ತಿತ್ತು, ಕಾಮನ್ ಆಗಿ ಊರವ್ರ ಏನೋ ಇದು ದೊಡ್ಡ ಫ್ಯಾಮಿಲಿ ಆಗಿತ್ತು, ಯಾರೋ ಬರ್ತಿದ್ರು ಸಂಜೆ ಟೈಮು ಏನೋ ಸಮಸ್ಯೆ ಇದ್ರೆ ಅಥವಾ ದುಡ್ಡು ಕೆಲ್ಸಗಾರರು ಇರ್ಬೋದು, ಆ ದೊಡ್ಡವ್ರು ಬಂದೇ ಬಾಗಿಲನ್ನು ಓಪನ್ ಮಾಡ್ಬೇಕಿತ್ತು. ಈಗಿನ ತರ ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಮಕ್ಕಳೆಲ್ಲ ಓಪನ್ ಮಾಡೋಗಿರ್ಲಿಲ್ಲ. ಸೀನಿಯರ್ ಸಿಟಿಜನ್ ಅಂದ್ರೆ ಸ್ವಲ್ಪ ಒಂದು 18ರಿಂದ 20 ವರ್ಷ ಮೇಲ್ಪಟ್ಟ ಪುರುಷರು ಅಥವಾ ಮಹಿಳೆಯರ ವಯಸ್ಸಿನವ್ರು ಆ ತರದ ಸೀನಿಯರ್ ಬಂದೇ ಓಪನ್ ಮಾಡ್ಬೇಕು, ಅಷ್ಟು ಹೆವಿ ಇದೆ. ಸೆಕ್ಯೂರಿಟಿ ಪರ್ಪಸ್ ಇಂದ ಬಹಳ ಅನುಕೂಲ ಇತ್ತು. ಈಗಲೂ ಇದಿದೆ.